ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಸೆಸಮಿ ಆಯಿಲ್ ಅಂದರೆ ಕಂಪ್ಲೀಟಾಗಿ ಎಳ್ಳೆಣ್ಣೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ, ಹಾಗಾದರೆ ಇದರಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳಾದ ಸೆಸಮಾಲ್, ಸೆಸಮಿನ್ಗಳಿವೆ. ಇದರಲ್ಲಿ ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಬಿ, ಕಾಪರ್, ಜಿಂಕ್, ಮೆಗ್ನೀಷಿಯಂಗಳಿವೆ ಹಾಗೂ ಒಮೆಗಾ 3 ಸಹ ಹೊಂದಿದೆ. ಮಧುಮೇಹ ನಿಯಂತ್ರಣಕ್ಕೆ ಸೆಸಮಿ ಆಯಿಲ್ ಅಂದರೆ ಎಳ್ಳೆಣ್ಣೆ ತುಂಬಾ ಒಳ್ಳೆಯದು. ಇದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ಅಂದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ತುಂಬಾ ಸಹಾಯಕಾರಿ. ಅಂದರೆ ಇದಕ್ಕೆ ನಾವು ಹೃದಯದ ಆರೋಗ್ಯಕ್ಕೆ ಇದನ್ನು ನಾವು ಬಳಸ್ತಾ ಬರ್ಬೋದು. ಇನ್ನು ಜೀರ್ಣಕ್ರಿಯೆ, ಮಲಬದ್ಧತೆ ಸೇರಿದಂತೆ ಕರುಳಿನ ಸಮಸ್ಯೆಗಳನ್ನು ಇದು ನಿವಾರಿಸ್ತಾ ಬರುತ್ತೆ. ಒತ್ತಡ ನಿವಾರಣೆಗೆ ದೇಹಕ್ಕೆ ಮಸಾಜ್ ಮಾಡುವುದರಿಂದ ಮಾನಸಿಕ ಒತ್ತಡ ಸಹ ಕಡಿಮೆ ಆಗುತ್ತೆ. ಎಳ್ಳೆಣ್ಣೆಯನ್ನು ಆವಾಗವಾಗ ಮಸಾಜ್ ಮಾಡೋದಕ್ಕೆ ಬಳಸ್ತಾ ಬನ್ನಿ ಫ್ರೆಂಡ್ಸ್. ಇನ್ನು ಬ್ಲಡ್ ಸರ್ಕ್ಯುಲೇಷನ್ಗೂ ಸಹ ಇದು ತುಂಬಾ ಸಹಕಾರಿಯಾಗಿದೆ. ಎಳ್ಳೆಣ್ಣೆಯನ್ನು ಕೂದಲಿಗೆ ಸ್ವಲ್ಪ ಬಿಸಿ ಮಾಡಿ ಹಚ್ಚುವುದರಿಂದ ಕೂದಲು ಒಡೆಯುವುದು ಸಹ ತಡೆಯುತ್ತೆ ಮತ್ತು ಕೂದಲು ತೆಳುವಾಗುವುದನ್ನು ಸಹ ಇದು ತಡೆಯುತ್ತೆ. ಕೂದಲು ಉದುರೋದನ್ನು ಸಹ ಇದು ತಡೆಯುತ್ತೆ ಹಾಗೂ ಎಳ್ಳೆಣ್ಣೆ ಅಕಾಲಿಕ ವಯಸ್ಸಾಗುವುದನ್ನು ಸಹ ತಡೆಯುತ್ತೆ. ಮೊಡವೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯವನ್ನು ಮಾಡುತ್ತೆ. ಎಳ್ಳೆಣ್ಣೆ ನೈಸರ್ಗಿಕ ಸನ್ಸ್ಕ್ರೀನ್ ಆಗಿದೆ. ನಿಮ್ಮಲ್ಲಿ ಸನ್ಸ್ಕ್ರೀನ್ ಏನಾದರೂ ಖಾಲಿಯಾಗಿದ್ದರೆ ಹಾಗಾದರೆ ಎಳ್ಳೆಣ್ಣೆ ನಿಮ್ಮ ರಕ್ಷಣೆಯಲ್ಲಿದೆ. ಬಿಸಿಲಿಗೆ ಹೋಗುವ 30 ನಿಮಿಷಗಳ ಮೊದಲು ಚರ್ಮಕ್ಕೆ ಎಳ್ಳೆಣ್ಣೆ ಹಚ್ಚಿ, ಎಳ್ಳೆಣ್ಣೆ ಚರ್ಮದ ಮೇಲೆ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತೆ ಹಾಗೂ ಹಾನಿಕಾರಕ ಯುವಿ ಕಿರಣಗಳು ನಿಮ್ಮ ಚರ್ಮವನ್ನು ಭೇದಿಸದಂತೆ ರಕ್ಷಿಸುತ್ತೆ. ಇನ್ನು ಎಳ್ಳೆಣ್ಣೆಯು ಬಿರುಕು ಬಿಟ್ಟ ಹಿಮ್ಮಡಿಗಳನ್ನು ಗುಣಪಡಿಸಲು ಸಹಾಯವನ್ನು ಮಾಡುತ್ತೆ. ಮಲಗುವ ಮುನ್ನ ನಿಮ್ಮ ಪಾದಗಳ ಬಿರುಕು ಬಿಟ್ಟ ಅಡಿ ಭಾಗಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿ ರಾತ್ರಿ ಇಡೀ ಹಾಗೆಯೇ ಬಿಡಿ. ಪ್ರತಿದಿನ ಹೀಗೆ ಮಾಡಿದರೆ ಬಿರುಕು ಬಿಟ್ಟ ಹಿಮ್ಮಡಿ ಸಹ ವಾಸಿಯಾಗುತ್ತೆ. ಇನ್ನು ಚರ್ಮದ pH ಮಟ್ಟವನ್ನು ಸಮತೋಲನಗೊಳಿಸಲು ಎಳ್ಳೆಣ್ಣೆಯನ್ನು ಬಳಸಲಾಗುತ್ತೆ. ಬಾಯಿಯ ಆರೋಗ್ಯಕ್ಕೂ ಸಹ ಎಣ್ಣೆ. ಬಾಯಿಯ ಆರೋಗ್ಯವನ್ನು ಕಾಪಾಡಲು ಹಲ್ಲಿನ ಕಲೆಯನ್ನು ತೆಗೆದುಹಾಕಲು 1 ಚಮಚ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು 20 ನಿಮಿಷಗಳ ಕಾಲ ಬಾಯಲ್ಲಿಟ್ಟುಕೊಂಡು ನಂತರ ಉಗುಳಿ. ಈ ರೀತಿ ಮಾಡೋದ್ರಿಂದ ಬಾಯಿಯ ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೂ ದೇಹದಿಂದ ವಿಷವನ್ನು ಸಹ ಇದು ತೆಗೆದುಹಾಕುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಳ್ಳೆಣ್ಣೆಯಲ್ಲಿ ಎಷ್ಟೊಂದು ಪ್ರಮುಖವಾದ ಅಂಶವಿದೆ ಅಲ್ವಾ. ಸೊ ತಡ ಮಾಡಬೇಡಿ, ಆವಾಗವಾಗಾದರೂ ವಾರಕ್ಕೆ ಒಮ್ಮೆ ಆದರೂ ಎಳ್ಳೆಣ್ಣೆಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಸಪೋರ್ಟನ್ನು ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.